ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ನಮ್ಮ ಖುಷಿಯ ಗಣ್ಯಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ. ಅವರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ, ಚುನಾವಣೆ ಆಯೋಗದಿಂದ ರಾಜ್ಯ ಮಟ್ಟದ ತರಬೇತುದಾರರಾಗಿ, ಶೈಕ್ಷಣಿಕ ಹಾಗೂ ಸಾಮಾಜಿಕ ವೈಚಾರಿಕ ಚಿಂತಕರಾಗಿ ಹಲವು ಉಪನ್ಯಾಸ ಮಂಡಿಸಿರುವ ಶಿಕ್ಷಕ ಶರಣಪ್ಪ ತೆಮ್ಮಿನಾಳ್ ಅವರು ನಮ್ಮೊಂದಿಗಿದ್ದು ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಕುಷ್ಟಗಿ ತಾಲೂಕಿನ ಕುರುಬನಾಳ್ ಗ್ರಾಮದವರಾಗಿದ್ದು ಪ್ರಾಥಮಿಕ ಶಿಕ್ಷಣ ಸ್ವಗ್ರಾಮ, ಪ್ರೌಢ ಶಿಕ್ಷಣ ಹಿರೇಹರಳಹಳ್ಳಿ, ಪದವಿ ಪೂರ್ವ ಪದವಿ ಶಿಕ್ಷಣ ಇಲಕಲ್ ಬೆಂಗಳೂರಿನಲ್ಲಿ ಹಾಗೂ ಉನ್ನತ ಶಿಕ್ಷಣ ವ್ಯಾಸಂಗ ಧಾರವಾಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಬಳಿಕ 2007ರಲ್ಲಿ ಸರ್ಕಾರಿ ಶಿಕ್ಷಕ ವೃತ್ತಿ ಸೇವೆ ಆರಂಭಿಸಿದ ಶರಣಪ್ಪ ತೆಮ್ಮಿನಾಳ್ ಮೇಷ್ಟ್ರು 12 ವರ್ಷ ಕುಷ್ಟಗಿ ತಾಲೂಕಿನ ಚಿಕ್ಕ ಮುಕುತಿನಾಳ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಸದ್ಯ 6 ವರ್ಷಗಳಿಂದ ಕೃಷಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಮುಂದುವರಿಸಿದ್ದಾರೆ. ವೃತ್ತಿಯ ಬಿಡುವಿನ ವೇಳೆಯಲ್ಲಿ ಕನ್ನಡ ಇಂಗ್ಲಿಷ್ ಭಾಷಾ ಇತಿಹಾಸ ಬಗ್ಗೆ ಅಧ್ಯಯನದಲ್ಲಿ ತೊಡಗಿರುವ ಇವರು ಸಾಮಾಜಿಕ ಶೈಕ್ಷಣಿಕ ನೂರಾರು ಜಾಗೃತಿ ಶಿಬಿರ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಕರಾಗಿ ಭಾಗವಹಿಸಿ ತಮ್ಮ ವಿಚಾರ ವೈಚಾರಿಕ ಚಿಂತನೆಗಳನ್ನು ಮಂಡಿಸಿ ಜನಮನ ಸೆಳೆದಿದ್ದಾರೆ. ಜೊತೆಗೆ 2024ರ ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆ ಹಮ್ಮಿಕೊಂಡ ಜಾಗತಿಕ ಸಮ್ಮೇಳನದಲ್ಲಿ ಕರ್ನಾಟಕದಿಂದ ಶೈಕ್ಷಣಿಕ ಚಿಂತಕರಾಗಿ ಭಾಗವಹಿಸಿ ಗುಣಮಟ್ಟದ ಶಿಕ್ಷಣದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಂಬಂಧಗಳು ಈ ಕುರಿತು ಪ್ರಬಂಧ ಮಂಡಿಸಿ ಗಮನ ಸೆಳೆದಿದ್ದಾರೆ. ಇವರ ಜೀವನ ಸಾಧನೆ ಸೇವೆಯ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಗಡಿನಾಡು ಪ್ರಾಧಿಕಾರದಿಂದ ರಾಷ್ಟ್ರೀಯ ಯುವರತ್ನ ಸೇರಿದಂತೆ ಕೇಂದ್ರ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಿಂದ ಗೌರವ ಲಭಿಸಿದೆ. ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಆಲಿಸೋಣ ಬನ್ನಿ. ಶರಣಪ್ಪ ಶಿಕ್ಷಕರಿಗೆ ನಮಸ್ಕಾರ. ನಮಸ್ತೆ ಗುರುಗಳೇ. ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ವೇದಿಕೆಗೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ತಾವು ಒಬ್ಬ ಶಿಕ್ಷಕರಾಗಿ ಹಲವಾರು ಮಕ್ಕಳಲ್ಲಿ ಬದಲಾವಣೆಗೆ ನಾನಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ಆಯೋಜಿಸಿ ಉತ್ತಮ ಕೆಲಸ ಮಾಡ್ತಾ ಇದ್ರಿ. ಜೊತೆಗೆ ಉತ್ತಮ ವಾಗ್ಮಿ ನಿರೂಪಕ, ಅದು ನಮಗೆ ಗೊತ್ತು. ತಮ್ಮಿಂದ ಕೆಲಷ್ಟು ಕನ್ನಡದ ಬಗ್ಗೆ ಜಾಗೃತಿ ಜನರಲ್ಲಿ ಮೂಡಲಿ ಅನ್ನೋ ಉದ್ದೇಶಕ್ಕೆ ಕೆಲ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ತಾವು ಅಭಿಪ್ರಾಯ ಮಂಡಿಸ್ತೀವಿ. ಆಗಲಿ ಸರ್, ಪ್ರಯತ್ನ ಮಾಡ್ತೀನಿ ಸರ್. ಆಗಲಿ. ಮೊದಲನೇದಾಗಿ ಈ ನಮ್ಮ ಕನ್ನಡ ಭಾಷೆ ಪ್ರಾಚೀನ ಭಾಷೆ, ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೂ ವಿಸ್ತಾರವಾಗಿ ಹೇಳಿದ ಕವಿರಾಜ್ಯ ಮಾರ್ಗ ಅಂತ, ಅದು ಹಿನ್ನೆಲೆ ಒಂದು ಸಾಕಷ್ಟು ನಮ್ಗೆ ಇತಿಹಾಸಗಳು ಸಿಗ್ತವೆ. ಹೌದು ಸರ್. ಆ ಕನ್ನಡನ ಕಟ್ಟಿಕೊಟ್ರು. ಜೊತೆಗೆ ತದನಂತರ ಈ ಶತಮಾನ 12ನೇ ಶತಮಾನ ಹಿಂಗತ್ತ ಬಂದಂತ ಹೋದಂತಗಲ್ಲ ಈ ನಮ್ಮ ಶರಣರು ವಚನ ಸಾಹಿತ್ಯ, ತದನಂತರ ದಾಸ ಸಾಹಿತ್ಯ, ಈ ರೀತಿ ಹಲವಾರು ಕೊಡುಗೆಗಳನ್ನು ಕೊಟ್ಟರು. ನಂತರ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ ರಚನೆಯಾದ ಬಳಿಕ ಹಲವಾರು ಮಹನೀಯರು ಸಮಿತಿಗಳನ್ನು ರಚಿಸಿ ಅಖಂಡ ಕರ್ನಾಟಕ ನಿರ್ಮಾಣಕ್ಕೆ ಕಾರಣೀಭೂತರಾದರು. ಹೌದು ಸರ್. ಆ ಅಖಂಡತೆ ಕಟ್ಟಿಕೊಟ್ಟಂಥದ್ದು ಇವಾಗ ಗಡಿ ಸಮಸ್ಯೆಗಳನ್ನು ಬರ್ತಾ ಇದ್ದೇವೆ, ಇನ್ನು ಇತರ ಸಮಸ್ಯೆಗಳು ಬರ್ತವೆ, ಅನ್ಯ ಭಾಷೆ ದಾಳಿ ಸಹ ನಮ್ಮ ಮೇಲೆ ಆಗ್ತಾ ಇದೆ. ಕನ್ನಡ ಬರ್ತಾ 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 ಅದು ಕುಂಠಿತಗೊಳ್ತಾ ಇದೆ. ಈ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ ನಮಸ್ತೆ ಸರ್. ತಮ್ಮ ಮೊದಲು ಧನ್ಯವಾದ ತಿಳಿಸ್ತೀನಿ. ಈಗ ತಾವು ಕೇಳಿದಂತೆ ಸರ್, ಕನ್ನಡಕ್ಕೆ ಸುಮಾರು 2000ದಿಂದ 2500 ಇತಿಹಾಸ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಸರ್. ಆದರೆ ಇದನ್ನು ನಾವು ಯಾವತ್ತು ನಮ್ಮ ಬ್ರಿಟಿಷರು ಮತ್ತು ಹೈದರಾಬಾದ್ ನಿಜಾಮರು ಆಳ್ವಿಕೆಗೆ ಒಳಪಡ್ತೋ
ಅವಾಗಿದು ಭಾಷಾವಾರು ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ಪ್ರದೇಶಗಳಲ್ಲಿ ಇದು ಹರಿದು ಹಂಚಿಗಿರ್ತಕ್ಕಂಥದ್ದು ಇತಿಹಾಸ ನಮ್ಮ ಕಣ್ಣು ಮುಂದೆ ಇವತ್ತಿಗೂ ರಾರಾಜಿಸ್ತಾ ಇದೆ. ಆದ್ರೆ ಇದನ್ನೇ ಒಗ್ಗೂಡಿಸುವುದೇ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಅವತ್ತಿನ ದಿನಮಾನಗಳಲ್ಲಿ. ಆ ಸಂದರ್ಭದಲ್ಲಿ ಸುಮಾರು 1902 ಒಬ್ಬರು ಜಾನ್ ಅನ್ನುವಂಥವನು ಒಬ್ಬ ಸಂಸದ ಇಂಗ್ಲೆಂಡಿನ ಪಾರ್ಲಿಮೆಂಟಿನಲ್ಲಿ ಒಂದು ಮಾತು ಹೇಳ್ತಾನೆ, ಭಾರತದಲ್ಲಿ ಪ್ರದೇಶಗಳನ್ನ ನಾವು ಭಾಷಾವಾರು ವಿಂಗಡಣೆ ಮಾಡಿಕೊಡಬೇಕು, ಅಂದ್ರೆ ನಾವು ಇವತ್ತ ಭಾರತವನ್ನ ಇನ್ನೂ ನಾವು 1000 ವರ್ಷಗಳ ಕಾಲ ಆಳ್ವಿಕೆ ಮಾಡಬಹುದು ಅನ್ನುವಂಥ ವಿಚಾರವನ್ನ ಮಂಡಿಸ್ತಾನೆ. ಅದರದ ಕಾರಣಾಂತರಗಳಿಂದ ಅದು ಬಿದ್ದು ಹೋಗುತ್ತೆ, ಅದು ಅವನ ಒಂದು ಮಂಡಿಸ್ತಕ್ಕಂಥ ಒಂದು ಮಸೂದೆ. ತದನಂತರದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಈ ಕರ್ನಾಟಕ ಏಕೀಕರಣ ಅಂತ ಒಂದು ಕಡೆ ಆಯ್ತು, ಮೈಸೂರು ಚಲೋ ಚಳುವಳಿಗಳಂತ ಒಂದು ಕಡೆ ಆದವು. ಇದ್ರ ಜೊತೆಗೇನೆ 1966 ನವೆಂಬರ್ 1ನೇ ತಾರೀಕನ್ನ ನಾವು ಮೈಸೂರು ರಾಜ್ಯ ಅಂತ ಒಪ್ಪಿಕೊಂಡ್ವಿನ, ಇದನ್ನ ಕರ್ನಾಟಕ ರಾಜ್ಯ ಅಂತ ಒಪ್ಕೊಳ್ಳಿಲ್ಲ ಗುರುಗಳೇ. ಈ ಕಾರಣಕ್ಕಾಗಿ ಇದು ಕೇವಲ ಏನಾಯ್ತು ಅಂತಂದ್ರೆ, ರಾಜ್ಯದಲ್ಲಿ ಅವತ್ತಿನ ಅಖಂಡ ಕರ್ನಾಟಕವನ್ನು ಒಗ್ಗೂಡಿಸ್ಲಿಕ್ಕೆ ನಾನಾ ಪ್ರಾಂತ್ಯದ ಜನರು, ನಾನಾ ಪ್ರದೇಶಗಳ ಜನರು ಇವತ್ತು ಹೋರಾಟವನ್ನ ಮಾಡಿದ್ರು. ಅದರಲ್ಲಿ ಬಹಳ ಬಹುಮುಖ್ಯವಾಗಿದ್ದನ್ನ ನಾವು ಗಮನಿಸಬೇಕು. RH ದೇಶಪಾಂಡೆ ಅನ್ನೋಂಥವ್ರು 1898ರಲ್ಲಿ ಒಂದು ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಗುದ್ಲೆಪ್ಪ ಹಳ್ಳಿಕೇರಿ ಅಂತವರು, KC ರೆಡ್ಡಿ ಅಂತವರು, ಕೆಂಗಲ್ ಹನುಮಂತರಾಯರು ಅಂತವರು, ಆಲೂರು ವೆಂಕಟರಾಯರು ಅಂತವರು, ಇವತ್ತು ಅವರವರು ಅನ್ನೋದೇ ಸಾವಿರಾರು ಜನ ಇವತ್ತು ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನ ಮಾಡಿಕೊಟ್ಟು ಬಂದಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದ್ರ ಜೊತೆಗೇನೆ ಮೈಸೂರು ಚಲೋ ಚಳವಳಿ ಅನ್ನುವಂಥದ್ದು ಒಂದು ಪ್ರಾರಂಭ ಆಯಿತು. ಆದ್ರೆ ನಮ್ಮ ಜನರಿಗಿದೆ, ಮೈಸೂರು ಚಲೋ ಚಳವಳಿ ಪ್ರಾರಂಭ ಆಗಿದ್ದು ಕರ್ನಾಟಕದ ಏಕೀಕರಣಕ್ಕಾಗಿ ಅಲ್ಲ, ಅದು ಈ ಕನ್ನಡದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಚಳವಳಿ ಅದು. ಆ ಚಳವಳಿಯ ಮೂಲಕವಾಗಿ ಅದನ್ನ ನಾವು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಿ ಅಂದ್ರೆ ಗುರುಗಳೇ, ಇಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕ್ತಾರೆ ಜನರು. KC ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಒಂದು ಮಾತು ಹೇಳ್ತಾರೆ, ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅಂತೇಳಿ ಒಂದು ಘೋಷಣೆ ಕೂಗ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಕೆಲವೊಂದು ನಮ್ಮ ರಾಮಸ್ವಾಮಿ ಅಯ್ಯರ್ ಅನ್ನುವಂಥವ್ರು, ಆರ್ಕಾಟ್ರು ಅನ್ನುವಂಥವ್ರು ಏನ್ ಮಾಡ್ತಾ ಇದ್ರು, ಇದನ್ನ ವಿರೋಧ ಮಾಡಿದ್ರು. ಅವರು ಭಾರತದ ಒಕ್ಕೂಟದಲ್ಲಿ ಮೈಸೂರು ರಾಜ್ಯ ಸೇರ್ಪಡೆ ಮಾಡುವುದನ್ನ ಸ್ವತಃ ಅವರೇ ವಿರೋಧ ಮಾಡಿದ್ರು. ಆ ಕಾರಣಕ್ಕಾಗಿ ಇವರು ವಿರೋಧವನ್ನ ಏನಾದ್ರೂ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಬಿಡುತ್ತು ಅಂತಂದ್ರ ಇದು ಪ್ರತ್ಯೇಕ ರಾಷ್ಟ್ರವಾಗಿ ಉಳಿಬಹುದು ಅನ್ನೋ ಒಂದು ಸಂಕಟ KC ರೆಡ್ಡಿ ಅವರ ನೇತೃತ್ವದ ಆ ಜನ ಸಮುದಾಯಕ್ಕಿತ್ತು. ಹಾಗಾಗಿ ಅವರು ಮೈಸೂರಿಗೆ ಮುತ್ತಿಗೆ ಹಾಕಿ ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡ್ತಾರೆ. ಜವಾಬ್ದಾರಿ ಸರ್ಕಾರದ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳು KC ರೆಡ್ಡಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಮುಂದುವರಿದ ಅಲ್ಲಿಂದ ಕರ್ನಾಟಕದ ಏಕೀಕರಣಕ್ಕಾಗಿ ಮತ್ತಷ್ಟು ಹೋರಾಟಗಳು ತೀವ್ರಗೊಂಡವು. ಹೇಗೆ ತೀವ್ರಗೊಂಡವು ಅಂತಂದ್ರೆ, ಪೂರ್ವವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ 1924ರಲ್ಲಿ ಬೆಳಗಾವದಲ್ಲಿ ಅಖಿಲ ಭಾರತದ ಕಾಂಗ್ರೆಸ್ ಸಮ್ಮೇಳನ ನಡೀತೈತಿ. ನಮ್ಮ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿರ್ತಕ್ಕಂಥ ಏಕೈಕ ಸಮ್ಮೇಳನ ಅದು, ಅಧ್ಯಕ್ಷತೆ ವಹಿಸಿಕೊಂಡಂಥದ್ದು. ಅದೇ ಸಮ್ಮೇಳನದಲ್ಲಿ ನಮ್ಮ ಸರ್ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ಕೂಡ ಕರ್ನಾಟಕದ ಏಕೀಕರಣಕ್ಕಾಗಿ ಅವರು ಕೂಡ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ. ಆಯೋಜನೆ ಮಾಡಿ ಅಲ್ಲಿಂದ ನಮ್ಮ ಭಾಷೆ ಮರಾಠಿಗರ ಪ್ರಾಬಲ್ಯದಿಂದ ನಾವು ಮುಕ್ತರಾಗಬೇಕು, ಈ ಕಡೆ ಹೈದರಾಬಾದ್ ನಿಜಾಮನಿಂದ ಮುಕ್ತಿ ಹೊಂದಬೇಕು, ಈ ಕಡೆ ಮದ್ರಾಸಿಗರಿಂದ ಮುಕ್ತಿ ಹೊಂದಬೇಕು ಅನ್ನುವಂಥದ್ದು, ಆ ತೆಲುಗು ಭಾಷಿಕರಿಂದ ನಾವು ಮುಕ್ತಿ ಹೊಂದಬೇಕು ಅಂದಾಗ ಮಾತ್ರ ನಮ್ಮ ತುಂಡಾಗಿರ್ತಕ್ಕಂಥ ಈ ಕನ್ನಡವನ್ನು ಅಖಂಡವಾಗಿ ಉಳಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅವತ್ತವರಲ್ಲಿ ಪ್ರಾರಂಭ ಮಾಡಿದ್ದನ್ನು ನಾವು ಹೆಮ್ಮೆಯಿಂದ ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಗುರುಗಳೇ. ಇದರ ಜೊತೆಗೆ 1948ರಲ್ಲಿ ಏನು ಇವತ್ತು ಅವರು ಕೇಂದ್ರ ಸರ್ಕಾರದವರು, ಅವತ್ತಿನ ಆಳುವ ಸರ್ಕಾರಗಳು ಒಂದು SK ಧಾರ್ ಸಮಿತಿ ಅನ್ನುವಂಥದ್ದನ್ನ ನೇಮಕ ಮಾಡಿದ್ರು. ಅದು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಕೊಟ್ಟರು ಅವರು. ಇದನ್ನ ವಿರೋಧಿಸಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಹಲವಾರು ಚಳುವಳಿಗಳಾದವು, ಅರತಾಳಗಳಾದವು, ಮುಷ್ಕರಗಳಾದವು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ತಮ್ಗ. ಈ ಹುಬ್ಬಳ್ಳಿಯೊಳಗ ಅವತ್ತಿನ ಸರ್ಕಾರದ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಒಂದು ಸಭೆ ನಡೆದಿತ್ತು. ಆ ಸಭೆಯೊಳಗ 25,000ಕ್ಕಿಂತ ಹೆಚ್ಚಿನ ಜನರು ಆ ಸಭೆಯನ್ನ ಮುತ್ತಿಗೆ ಹಾಕ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲಿ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀರಿ, ಸಭೆಯನ್ನ ಮಾಡ್ತಾ ಇದ್ದೀರಿ, ನೀವು ಏಕೀಕರಣವನ್ನೇ ಅಜೆಂಡವಾಗಿ ಇಟ್ಟುಕೊಳ್ಳಿ, ಏಕೀಕರಣವನ್ನೇ ಕರ್ನಾಟಕವನ್ನ ಏಕೀಕರಣಗೊಳಿಸಬೇಕು, ಒಗ್ಗೂಡಿಸ್ಬೇಕು ಅನ್ನುವುದೇ ನಿಮ್ಮ ಮೊದಲ ಆದ್ಯತೆ ಆಗ್ಲಿ ಅಂತ ಹೇಳಿ ಮುತ್ತಿಗೆ ಹಾಕ್ತಾರೆ. ಆ ಸಂದರ್ಭದೊಳಗ ಕೆಂಗಲ್ ಹನುಮಂತರಾಯರ ಮೇಲೆ ಹಲ್ಲೆ ಆಗತ್ತ. ಇವರು ಗುದ್ಲೆಪ್ಪ ಹಳ್ಳಿಕೇರಿ ಅವರ ಕಾರನ್ನ ನಮ್ಮ ಪ್ರತಿಭಟನಾಕಾರರು ಸುಟ್ಟು ಹಾಕ್ತಾರ. ಆ ಗುಳಿಕವ್ವ ದೇವಿ ದೇವಸ್ಥಾನದಲ್ಲಿ ಕಾಲ್ ತುಳಿತಕ್ಕ ಸುಮಾರು 8 ರಿಂದ 10 ಜನ ಸತ್ತು ಹೋದ್ರು ಅಂತ ಹೇಳ್ತಾರೆ. ಇವೆಲ್ಲ ಇತಿಹಾಸದಲ್ಲಿ ಅಡಕವಾಗಿರ್ತದೆ. ಇದ್ರ ಆಧಾರದ ಮೇಲೆ ಅವತ್ತು ಏನಾಗುತ್ತ, ಈ ಮೈಸೂರು ಭಾಗದವರು, ದಕ್ಷಿಣ ಭಾಗದವರು ಏನ್ ಮಾಡ್ತಾರೆ, ಕೆಂಗಲ್ ಹನುಮಂತರಾಯ ಒಂದು ಮಾತು ಹೇಳ್ತಾರೆ ಗುರುಗಳೇ, ನೀವೇನಾದ್ರೂ ಇವ್ರ ಮಾತನ್ನ ನಂಬಿ
ಕರ್ನಾಟಕವನ್ನ ಏಕೀಕರಣ ಮಾಡಿದ್ದೇ ಆತು ಅಂತಂದ್ರೆ ಉತ್ತರ ಕರ್ನಾಟಕದವರ ಪ್ರಾಬಲ್ಯ ವಿಧಾನಸೌಧದಲ್ಲಿ ಜಾಸ್ತಿ ಆಗುತ್ತೆ. ಅವರೇ ಅತಿ ಹೆಚ್ಚು ಪ್ರಾಬಲ್ಯ ಹೊಂದಿದಂತವರು, ಜ್ಞಾನವಂತರು, ವೀರರು, ಶೌರ್ಯರು ಅನ್ನುವಂತ ಆಧಾರದ ಮೇಲೆ ಅವ್ರು ನಮ್ಮನ್ನು ಬಿಂಬಿಸಿದ್ರು. ಅದು ಸತ್ಯವೂ ಕೂಡ ಇದೆ. ಹಾಗಾಗಿ ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕದವರಿಗೆ ಆದ್ಯತೆ ಕೊಡಬೇಡಿ, ಇದನ್ನ ಏಕೀಕರಣಗೊಳಿಸಬೇಡಿ ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ಕೆಂಗಲ್ ಹನುಮಂತರಾಯರು ಆ ಮಹಾನುಭಾವರ ಮಾತನ್ನು ಇವತ್ತು ನಾವು ನೆನೆಯಲೇಬೇಕು, ಸ್ಮರಿಸಬೇಕು ನಾವು. ನನ್ನ ಮುಖ್ಯಮಂತ್ರಿ ಕುರ್ಚಿ ನನಗೆ ಶಾಶ್ವತ ಅಲ್ಲ, ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಈ ಕರ್ನಾಟಕ ಏಕೀಕರಣ ಆಗ್ಬೇಕು ಅನ್ನುವಂಥದ್ದು ಆಧಾರದ ಮೇಲೆ ಅಖಂಡವಾಗಿ ಉಳಿಬೇಕು, ಇದು ಭಾಷಿಗರು ಒಂದಾಗಬೇಕು ಅನ್ನುವಂಥದ್ದನ್ನ ಒಕ್ಕೋರ್ಲಿಂದ ಹೇಳುವಂಥದ್ದನ್ನ ನಾವು ಇವತ್ತಿಗೂ ಸ್ಮರಿಸ್ತಾ ಇದ್ದೇವೆ. ಇದನ್ನ ಮೂಲವಾಗಿ ಇಟ್ಟುಕೊಂಡೇ ನಂತರ JVP ಕಮಿಟಿ ಅಂತ ಹೇಳಿ ನೇಮಕ ಮಾಡ್ತಾರೆ. JVP ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್ ರವರು, ಪಟ್ಟಾಭಿ ಸೀತಾರಾಮಯ್ಯನವರು, ಇವರು ಕಮಿಟಿ ಕೂಡ ಏನಾಗುತ್ತೆ, ಕರ್ನಾಟಕವನ್ನ ಭಾಷಾ ವಿಂಗಡಣೆ ಮಾಡಬಾರದು, ಒಗ್ಗೂಡಿಸಬಾರದು ಅನ್ನುವಂಥದ್ದೇ ತೀರ್ಪು ಕೊಡುತ್ತೆ. ಅವಾಗ ಮತ್ತಷ್ಟು ಹೋರಾಟಗಳು, ಮತ್ತಷ್ಟು ಗಲಭೆಗಳು, ಮತ್ತಷ್ಟು ದೊಂಬೆಗಳು ಯಾವಾಗ ಉದ್ಭವ ಆಗ್ತಾವು ಅವಾಗ ಅಷ್ಟೊತ್ತಿಗಾಗಲೇ ನಮ್ಮ ಹುಬ್ಬಳ್ಳಿ ಕೌಜಲಿಗೆಯಲ್ಲಿ, ಈ ಕುಂದಿರಿಗೆಯಲ್ಲಿ ಶಂಕರಗೌಡರು ಪಾಟೀಲ್ರಂತೆ ನಾವಿವತ್ತು ಇತಿಹಾಸ ಏನ್ ಮಾಡಿದೆ, ಈ ವಿಷಯಗಳನ್ನ ಮುಚ್ಚಾಕಿದ್ವಿ ನಾವು. ಕೇವಲ ನಮಗ ಪ್ರಾದೇಶಿಕ ಭಿನ್ನತೆ ಮತ್ತು ಒಕ್ಕೂಟ ಅಥವಾ ಏಕೀಕರಣ ಬಂತು ಅಂದ್ರೆ ಆಂಧ್ರದ ನಾಡಿಗಾಗಿ ಪೊಟ್ಟಿ ಶ್ರೀರಾಮುಲು ಅವರು 58 ದಿನ ಅಕ್ಟೋಬರ್ 1, 1952 ಅವರು ಇವತ್ತು ಉಪವಾಸವನ್ನು ಕೂತ್ಕೊಂಡು ಅಮಣ ಅಂತ ಉಪವಾಸವನ್ನು ಕೂತ್ಕೊಂಡ್ರು. ಅವರು ತೀರ್ ಹೋಗ್ತಾರ ಅವರು ತಮ್ಮ ರಾಜ್ಯಕ್ಕಾಗಿ ಕೂತು. ಅದನ್ನೇ ನಾವು ಮೇಜರ್ ಆಗಿ ಇಟ್ಕೊಂಡಿದ್ದೀವಿ. ಅಲ್ಲ, ಅವರು ಕೂಡ ಮಾಡಿದ್ದಾರೆ ಹೋರಾಟವನ್ನ, ಇತಿಹಾಸ ಸ್ಮರಿಸ್ತಾ ಇದೆ ಅದನ್ನ. ಅವರಷ್ಟೇ ಪ್ರಭಾವಶಾಲಿಗಳಿಂದ ಶಂಕರಗೌಡರು ಪಾಟೀಲ್ ಅನ್ನೋಂಥವ್ರು ಈ ನಮ್ಮ ಕುಂಜರಿಗೆಯಲ್ಲಿ 23 ದಿನ ಉಪವಾಸ ಕೂತ್ಕೊಳ್ತಾರೆ ಏಕೀಕರಣಕ್ಕಾಗಿ. ಅದೇ ಮಾದರಿಯಲ್ಲಿ 23 ದಿನ ಉಪವಾಸ ಕೂತ್ಕೊಂಡಿರ್ತಕ್ಕಂಥದ್ದನ್ನ ನೋಡಿ ಕೊನೆಗೆ ಇದನ್ನ ನಾವು ಬಿಟ್ರ ಇನ್ನು ಮತ್ತಿಷ್ಟು ಉಗ್ರ ಸ್ವರೂಪಿ ಆಗುತ್ತೆ ಇದು ಈ ದಕ್ಷಿಣ ಭಾರತದ ರಾಜ್ಯಗಳ ಹೋರಾಟ ಅಂತಂದೇಳಿ ಗಮನಿಸಿಕೊಂಡು ಕೊನೆಗೆ ಫಜಲ್ ಅಲಿ ಅನ್ನುವಂಥವ್ರ ನೇತೃತ್ವದೊಳಗ 1952ರಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡ್ತಾರೆ ಗುರುಗಳೇ. ಅದರಲ್ಲಿ ಅವರು ಇಡೀ ರಾಜ್ಯವನ್ನ ಸುತ್ತಿ, ಅದು ಬಹಳ ಅಂಕಿಅಂಶಗಳೇ ಅಡಕವಾಗಿದ್ದವು ನಮ್ಮ ಗೆಜೆಟ್ ಅಲ್ಲಿ. ಸುಮಾರು 25-30 ಸಾವಿರ ಚದರ ಕಾಲ್ನಡಿಗೆಯಲ್ಲೇ ಸಂಚರಿಸಿ ವಿಚಾರಗಳನ್ನ ಮಂಡನೆ ಮಾಡಿ ಸುಮಾರು 1,52,257 ವರದಿಗಳನ್ನ ಸ್ವೀಕಾರ ಮಾಡ್ತಾರೆ, ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರೆ. ನಾಡು ನುಡಿಗಾಗಿ ಏಕೀಕರಣಕ್ಕಾಗಿ ಬೇಕು ಅನ್ನೋಂಥವ್ರು ಸುಮಾರು 8,500-9 ಸಾವಿರ ಜನ ಸಂದರ್ಶನ ಮಾಡ್ತಾರೆ. ಅವರು ಮಾಡಿ ಅವಾಗ ಅವರು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡ್ತಾರೆ, ಕರ್ನಾಟಕವನ್ನ ಭಾಷಾವಾರು ವಿಂಗಡಣೆ ಮಾಡ್ಲೇಬೇಕು, ಒಂದು ವೇಳೆ ನೀವು ಮಾಡದೆ ಹೋದ್ರೆ ಕರ್ನಾಟಕ ಒತ್ತಿ ಉರಿಯುತ್ತೆ ಅನ್ನುವಂಥದ್ದನ್ನು ಹೇಳಿದ ಆಧಾರದ ಮೇಲೆ ಅವಾಗ ಏನ್ ಮಾಡ್ತಾರೆ, ಕರ್ನಾಟಕ ಅಂತ ನಾಮಕರಣ ಮಾಡೋದಿಲ್ಲ, ಮೈಸೂರು ರಾಜ್ಯ ಅಂತ ಹೇಳಿ ಮಾಡ್ತಾರೆ. ಇದನ್ನ ಅಷ್ಟೊತ್ತಿಗಾಗ್ಲೇ ನಾನಿಲ್ಲಿ ಒಂದು ಮಾತು ಹೇಳ್ಬೇಕು. ಮಾಧ್ಯಮದ ಸ್ನೇಹಿತರು ಏನ್ ಇವತ್ತು ವಾಗ್ಭೂಷಣ ಪತ್ರಿಕೆ ಅನ್ನುವಂಥದ್ದು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಅವತ್ತಿನ ದಿನಮಾನಗಳಲ್ಲಿ ಇರುವಂತಹ ಪತ್ರಿಕೆಗಳು ಈ ನಾಡು ನುಡಿಗಾಗಿ ಏನು ಅವರು ಜಾಗೃತಿ ಮೂಡಿಸಿದ್ರು, ಈ ಮಾಧ್ಯಮದವರು ತಮ್ಮಗಳ ಪಾತ್ರ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾವು ಬಹುಮುಖ್ಯವಾಗಿ ಓದ್ತಾ ಬಂದಿದ್ದೇವೆ. ಇದರ ಆಧಾರದ ಮೇಲೆ ಕೊನೆಗೆ 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಅನ್ನುವಂಥದ್ದನ್ನು ವಿರೋಧ ಮಾಡಿದಂತ ಮೊದಲಿಗರು ನಮ್ಮ ಆಲೂರು ವೆಂಕಟರಾಯರು ಹೇಳ್ತಾರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಂತುಕೊಂಡು ಒಂದು ಮಾತು ಹೇಳ್ತಾರೆ, ಈ ಅಖಂಡ ಕರ್ನಾಟಕವನ್ನ, ಕಮ್ಮಿತ್ತ ನಾಡನ್ನ, ಕರುನಾಡನ್ನ, ಕಪ್ಪಾದ ನಾಡನ್ನ, ಬಂಗಾರ ಬೆಳೆಯುವ ನಾಡನ್ನ ಮೈಸೂರು ರಾಜ್ಯ ಅಂತ ಕರೆದಿದ್ದೀರಿ, ಅದಕ್ಕೆ ನನ್ನ ಸಹಮತವಿಲ್ಲ. ಮೈಸೂರು ರಾಜ್ಯವೆಂದು ತಪ್ಪಾಗಿ ಕರೆಯಿಸಿಕೊಂಡ ಈ ರಾಜ್ಯವು ಕರ್ನಾಟಕವೆಂದು ಉದಯವಾಗಲಿ, ಕರ್ನಾಟಕವೆಂದು ಪುನರ್ನಾಮಕರಣಗೊಳ್ಳಲಿ, ಆಯುಷ್ಮಂತವಾಗಲಿ, ಆರೋಗ್ಯವಂತವಾಗಲಿ, ಆ ಸೂರ್ಯಚಂದ್ರ ಇರುವವರೆಗೂ ಈ ನಾಡು ಹೀಗೆ ಬೆಳೆಯಲಿ ಮತ್ತು ಎಲ್ಲರನ್ನ ಕೊಂಡೊಯ್ಯಲಿ ಅನ್ನುವಂತ ಆಶಾವಾದಿತನ ನುಡಿಯನ್ನ 1956ರಲ್ಲಿ ಆಲೂರು ವೆಂಕಟರಾಯರು ಆ ಕಾರಣಕ್ಕಾಗಿ. ಯಾಕಂದ್ರೆ ಇತಿಹಾಸ ಈ ನಾಡು ನುಡಿಗಾಗಿ ಮಾಡಿರ್ತಕ್ಕಂಥ ಇತಿಹಾಸ ಅಷ್ಟಿಷ್ಟು ಅಲ್ಲ ಗುರುಗಳೇ. ಇದು 1956ರಲ್ಲಿ ಏನು ನಾವು ಮೈಸೂರು ಅಂತ ಅನ್ಕೊಂಡ್ವಿ, ಮತ್ತೆ ಹೋರಾಟಗಳು ಯಾವಾಗ ತೀವ್ರಗೊಂಡವು 1973 ನವೆಂಬರ್ 1ನೇ ತಾರೀಕು ಡಿ ದೇವರಾಜ ಅರಸೂರು ನೇತೃತ್ವದೊಳಗ ಅದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಂತುಕೊಂಡಿದ್ದನ ಕರ್ನಾಟಕ ಅಂತ ಹೇಳಿ ಪುನರ್ನಾಮಕರಣಗೊಂಡ್ರು. ಈ ಜ್ಯೋತಿಯನ್ನ ಬೆಳಗಿಸೋದು, ಕನ್ನಡ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಆ ಬೆಳಗಿದ ಜ್ಯೋತಿಯನ್ನ ವಿಜಯನಗರ ಸಾಮ್ರಾಜ್ಯದಿಂದ, ವಿರೂಪಾಕ್ಷ ದೇವಸ್ಥಾನದಿಂದ
ಗದುಗಿನ ವೀರನಾರಾಯಣ ದೇವಸ್ಥಾನದವರೆಗೂ ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು ಎಷ್ಟು ಅದ್ಭುತವಾದಂತ ಶಕ್ತಿ ನಮ್ಮ ನಾಡಿಗಿದೆ. ಇದು ಒಂದು ಭಾಗ. ಆದ್ರೆ ತಾವು ಹೇಳಿದ ಪ್ರಶ್ನೆ, ಇವತ್ತಿಗೂ ಈ ಖಂಡ ಹಾಗೆ ಉಳಿದಿದ್ದೇನ, ನಮ್ಮ ಅಖಂಡ ಕರ್ನಾಟಕವಾಗಿ ಉಳಿದಿದ್ದೇನೆ ಅನ್ನುವಂಥದ್ದನ್ನ ಕೇಳಿದ್ರೆ ಖಂಡಿತವಾಗ್ಲೂ ಅದು ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ. ಇನ್ನು ನಡೀತಾ ಇದೆಯಲ್ಲ, ಪ್ರಾದೇಶಿಕ ತಾರತಮ್ಯನೇ ಇದೆ. ಇದಾವ ಗುರುಗಳು, ಇದು ತುಂಬಾ ಇದಾವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಬೆಳಗಾವಿ ನಮ್ಮದು ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ಅತಿ ಹೆಚ್ಚು ಇವತ್ತು ಕರ್ನಾಟಕದವರೇ ಕನ್ನಡಿಗರೇ ಇರೋದ್ರಿಂದಲೂ ಇದ್ರೂ ಕೂಡ ಬೆಳಗಾವಿ ನಮ್ಮದು ಅಂತ ಮರಾಠಿಗರು ಹೇಳ್ತಾರೆ. ಅವರೇ ಸ್ವತಃ ಒಬ್ರು ಈ ಮೇಜರ್ ಮಹಾಜನ್ ಅನ್ನುವಂಥವ್ರ ನೇತೃತ್ವದೊಳಗೆ 1957ರಲ್ಲಿ ಅವರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ, ಅವರು ಮುಖ್ಯ ನ್ಯಾಯಮೂರ್ತಿ, ಅವರು 3ನೇ ಮುಖ್ಯ ನ್ಯಾಯಮೂರ್ತಿ ಪಂಜಾಬ್ದವರು. ಆ ಮಹಾಜನ್ರವ್ರ ಇದು ಯಾರವರು 3ನೇ ಮುಖ್ಯ ನ್ಯಾಯಮೂರ್ತಿ ಅವ್ರ ನೇತೃತ್ವದಲ್ಲಿ ಮೇಹರ್ ಚಂದ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ಬಂದು, ಇಲ್ಲ ಈ ಮಹಾಜನ್ರವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ನಾವು ಒಪ್ಕೊಳ್ತೇವೆ ಅನ್ನುವಂಥದ್ದನ್ನ ವಿ.ಪಿ. ಮಲಿಕ್ ರವ್ರು ಹೇಳ್ತಾರೆ. ವಿ.ಪಿ. ಮಲಿಕ್ ಅನ್ನೋಂಥವ್ರು 57ರಲ್ಲಿ ಇರುವಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿ. ಅವ್ರು ಬಹಿರಂಗವಾಗಿ ಒಂದು ಸಭೆಯೊಳಗೆ ಹೇಳ್ತಾರೆ, ಈ ಮೇಹರ್ ಚಂದ್ ಮಹಾಜನ್ರವರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥದ್ದನ್ನ. ಅವಾಗ ಮಹಾಜನರು ವರದಿ ಕೊಡ್ತಾರೆ. ಸ್ನೇಹಿತರು, ಒಂದು ಹೇಳ್ತು ನಿಮ್ಗ, ಏನ್ ಅದ್ಭುತ ಕೊಡ್ತಾರ ಅಂತಂದ್ರೆ, ಅವರು ಬೆಳಗಾವ್ ಟು ಬಿ ಕಂಟಿನ್ಯೂಡ್ ಇನ್ ಕರ್ನಾಟಕ ಅರೌಂಡ್ 247 ವಿಲೇಜಸ್ ಆರ್ ಪ್ಲೇಸಸ್ ಇನ್ಕ್ಲೂಡಿಂಗ್ ಜತ್ತ, ಅಕ್ಕಲಕೋಟೆ, ನಿಪ್ಪಾಣಿ, ಇವು ಕೂಡ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳ್ತಾರೆ. ಒಟ್ಟು ಒಂದು ಅವು ಸೇರಿದಂತೆ ಸುಮಾರು 900 ಹಳ್ಳಿಗಳು ಸೇರ್ಬೇಕು ಅನ್ನುವಂಥದ್ದನ್ನ ಮಹಾಜನರೇ ತೀರ್ಪು ಕೊಡುವಂಥದ್ದು, ಆ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು. ಆಮೇಲೆ ಕೊನೆಗೆ ಹೇಳ್ತಾರೆ ಅವರು, ಕಾಸರಗೋಡು ಆಫ್ ಕೇರಳ, ಈ ಕೇರಳದ ಕಾಸರಗೋಡು ಅನ್ನುವಂಥದ್ದು ಕೂಡ ಇದು ಕರ್ನಾಟಕದ ಭಾಗ ಅಂತ ಹೇಳ್ತಾರೆ. ಅದನ್ನ ನಾವು ಇವತ್ತು ಒಪ್ಪಲಿಲ್ಲ. ನಾವು ಸಿದ್ರಿದ್ರು ಕೂಡ ಮರಾಠಿಗರು ಒಪ್ಪಲಿಲ್ಲ. ನಾವು ಸಹೋದರರಾಗಿ ಬಾಳುವಂತವರ ಬದುಕಿನೊಳಗೆ ಇವತ್ತು ಉಳಿಂಡೋ ಕೆಲಸ ಆಗ್ತೈತೆ MES ಅನ್ನುವಂತ ಹೋರಾಟಗಳ ಮೂಲಕ. ಇದನ್ನ ನಾವು ಇವತ್ತೇನಾಗಿದೆ, ನಾಡು ನುಡಿಗಾಗಿ ಹೀಗೆ ಬಡದಾಡ್ಕೊಂತ ಹೋಗೋದಲ್ಲ. ಇದಕ್ಕೊಂದು ಐತಿಹ್ಯ ಇರಿದೆ, ಇದಕ್ಕೊಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಒಪ್ಪಿಕೊಂಡು ಬದುಕಬೇಕಾಗಿರ್ತಕ್ಕಂಥದ್ದು. ಇದೇ ಮಾತನ್ನ ಕೈಯಾರ ಕಿಯಣ್ಣ ಇರೋರು ಸಾಯೋ ತನಕ ಹೇಳಿದ್ರು. ಅವರು ಕನ್ನಡಿಗರೇ ಒಂದಾಗಿ ಬನ್ನಿ, ಈ ಕಾಸರಗೋಡನ್ನ ಕರ್ನಾಟಕದಲ್ಲಿ ಸೇರಿಸಿಕೊಳ್ಳಿ. ಅವ್ರ ನುಡಿನೇ ಇದೆ, ಅದ್ಭುತ ಇದೆ. ತಮ್ಗೆ ಗೊತ್ತಿದೆ, ಕಟ್ ಮಾಡಿದ್ರೆ ಮೂಗಿಯಲ್ಲೇ ಮಾತಾಡ್ತೀನಿ. ಮೂಗಿನಲ್ಲಿ G.P. ರಾಜರತ್ನವರು ಹೇಳ್ತಾರೆ, ಕನ್ನಡ ಅನ್ನುವಂಥದ್ದು ಅಷ್ಟು ಅದ್ಭುತವಾದ ಶಕ್ತಿ ಇದೆ ಗುರುಗಳಿಸಿಕೊಳ್ಳಲ್ಲ. ನರಕಕ್ಕೆ ಇಳಿಸಿ, ನಾಲ್ಗೆ ಸಿಳಿಸಿ, ಬಾಯಿ ಹೊಲಸು ಹಾಕಿದ್ರು, ಬಾಯಿ ನೀವು ಹೊಲದು ಹಾಕಿದ್ರು ಕೂಡ ನಾನು ಮೂಗಿನ ಕನ್ನಡ ಪದ ಆಡ್ತೀನಿ, ನನ್ನ ಮನಸ್ಸು ನೀವು ಕಾಣೋದಿಲ್ಲ. ಅಂತ ಮೇಧಗಳು ಹುಟ್ಟಿರ್ತಕ್ಕಂಥ ನಾಡು ಇವತ್ತು ನಾನಾ ಸಮಸ್ಯೆಗಳಿಗೆ ಇದು ತುಳಿತಕ್ಕೊಳಗಾಗಿದೆ. ಒಂದು ಕಡೆ ಗಡಿನಾಡು, ಇನ್ನೊಂದು ನಮ್ಗೆ ಗೊತ್ತಿದೆ ಈ ಮಧುಗಿರಿ ಮಡಕಶಿರ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಈ ತಮಿಳುನಾಡಿನ ಪ್ರಾಬಲ್ಯದಿಂದಾಗಿ ಮಡಕಶಿರ ತಪ್ಪಿ ಹೋಗ್ತಕ್ಕಂಥದ್ದು. ಈ ಕಡೆ ನಮ್ಮ ಅನಂತಪುರ ಜಿಲ್ಲೆಯ ರಾಯದುರ್ಗ ಅತಿ ಹೆಚ್ಚು ಕನ್ನಡಿಗ ಭಾಷಿಕರು ಇರುವಂತದ್ದು, ಅದು ಕೂಡ ಇವತ್ತು ತಪ್ಪಿಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ತಪ್ಪಿ ಹೋಗಿದೆ ಅನ್ನುವಂಥದ್ದು ಹೋರಾಟಗಳಿದ್ದವು. ಅದಕ್ಕಾಗಿನೇ ಇವತ್ತು ಕೆಲವೊಂದು ಗಡಿನಾಡು ಪ್ರಾಧಿಕಾರಗಳಿದ್ದವು. ನಮ್ಮ ರಕ್ಷಣಾ ವೇದಿಕೆಯ ಸ್ನೇಹಿತರು ಇದ್ದಾರೆ, ಬಹಳ ಪ್ರಬಲವಾದಂತ. ಅದು ನಾನು ಬಹಳ ವೈಶಿಷ್ಟ್ಯಪೂರ್ವವಾಗಿ ಹೇಳೋದಂದ್ರ, ಇವತ್ತೇನಾದ್ರೂ ಕನ್ನಡ ನಾಡು ನುಡಿ ಜಲ ಭಾಷೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂತಂದ್ರೆ ಅದು ಸರ್ಕಾರಗಳ ಪಾತ್ರ ಎಷ್ಟು ಇದೆಯೋ ಅದರಷ್ಟೇ ಪಾತ್ರ ನಮ್ಮ ರಕ್ಷಣಾ ವೇದಿಕೆ ಪಾತ್ರ, ಕನ್ನಡ ಪರ ಸಂಘಟನೆಗಳದ್ದು ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಜನರ ಧ್ವನಿ ಹಾಕ್ಬೇಕಲ್ಲ, ಇದು ಜನ ಆಂದೋಲನ ಆಗ್ಬೇಕು. ಜನರು ಯಾಕೆ ಕನ್ನಡ ಪರ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಗುರುಗಳಿರ್ತಾವ. ಯಾಕೆ ಇದು ಜನರ ಧ್ವನಿ ಯಾಕೆ ಆಗ್ಬೇಕು ಅಂತಂದ್ರೆ, ಇವತ್ತು ಜನರು ನಮ್ಮಲ್ಲಿರುವಂತದ್ದು ರೈತಾಪಿ ವರ್ಗ, ಅದರಲ್ಲೂ ಇವತ್ತು ನಮ್ಮ ಭಾಷೆ ನಾಡು ನುಡಿ ಅತಿ ಹೆಚ್ಚು ಉಳಿದಿದೆ ಅಂದ್ರೆ ನಮ್ಮ ಗ್ರಾಮೀಣ ಭಾಗಗಳಿದೆ. ಒಂದೇ ಒಂದು ಮಾತು ಹೇಳ್ತೀನಿ ಗುರುಗಳೇ ನಿಮ್ಗ, ಈ ನರಕ ಕೇಳಿಸಿ ನಾಲ್ಗೆ ಸೀಳಿಸಿ ಅನ್ನೋ ತರ ಏನು ನಮ್ಮ ಕವಿಪುಂಗವರು ಹಾಡಿ ಹೋದ್ರು, ಅದೇ ತರ ನಮ್ಮ ಹಳ್ಳಿಗರು ಒಂದು ಮಾತು ಹೇಳ್ತಾರ. ಒಂದವ್ರು ಹೇಳ್ತಾರೆ ಏನಂತ, ಆಸತ್ ಬ್ಯಾಸತ್ತು ಅಕ್ಕನ ಮನೆಗೆ ಬಂದ್ರೆ ಅಕ್ಕನ ಗಂಡ ಅವ್ಕಂದ ಅನ್ನುವಂಥದ್ದು ಒಂದು ಕನ್ನಡದಲ್ಲಿ ನಾಣ್ಣುಡಿ ಇದೆ. ಒಂದು ಸಿರಿಗೇಡಿಗೆ ಸೀರೆ ಉಡಿಸಿ ಕೆರೆದಂಡಿ ಮೇಲೆ ನಿಂದ್ರಿಸಿ ಕ್ಯಾಕೆ ಹೊಡೆದಿತ್ತು ಅಂತಾರ. ಇದನ್ನ ಇಂಗ್ಲಿಷ್ನಾಗ ಹೇಗೆ ಹೇಳ್ತೀರಿ? ಸಾಧ್ಯನೇ. ಹಿಂದಿ ಒಳಗೆ ಹೇಗೆ ಹೇಳ್ತೀರಿ ಇದನ್ನೆಲ್ಲ? ನೋಡಿ, ಅದ್ಭುತ ಆ ಭಾಷೆ ಸೊಗಡು ನೋಡ್ರಿ. ಊರ್ ಮುಂದಿನ ಹೊಲ ಉತ್ತಿದ್ರ ಬಿತ್ತಿದ್ರ ನಿಂತ್ಕೊಂಡು ನೋಡೋರು ಕಡದಂತಾರ ಬಳದಂತಾರ ಅಂತ ಹೇಳಿ ಸಿಗ್ತಾರ ಭಾಷೆ. ನಮ್ಮ ನಿಘಂಟಿನ ಸ್ವಾರಸ್ಯ ಹೇಗಿದೆ. ಊರ್ ಮುಂದಿನ ಹೊಲ ಉತ್ತಿದ್ರ ಬಿತ್ತಿದ್ರ ನಿಂತು ನೋಡೋನ್ ಏನಂತಾನ, ಕಡದಂತಾನ ಬಳದಂತಾನ. ಹಾಗಾಗಿ ನಾವ್ ಹೇಳ್ತಿದ್ವಿ, ಈ ನಾಡು ನುಡಿ ಇವತ್ತು ನಮ್ಮ ಗ್ರಾಮೀಣರಿಂದ ಬೆಳೆದಿದೆ. ಸುಮ್ನೆ ನಾವ್ ಇವತ್ತು ಏನಾದ್ರೂ ಈ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಏನೇನೋ ನೌಕರಿ ತಗೊಂಡು ಬೇರೆ ದೇಶಕ್ಕೆ ಹೋಗಿ ನಾನು ಕನ್ನಡವನ್ನು ಬೆಳೆಸ್ತೀನಿ, ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕನ್ನಡವನ್ನು ಬೆಳೆಸ್ತೀನಿ ಅನ್ನುವಂಥದ್ದು ಆಶಾವಾದಿತನ ಇರಬಹುದು.
ಆದ್ರೆ ಅದು ಕಷ್ಟ ಸಾಧ್ಯವಾದಿತ್ತು. ಇದು ಬೆಳಿಬೇಕು ಅಂತಂದ್ರೆ ಪ್ರತಿಯೊಬ್ಬರ ಅನ್ನ ಭಾಷೆ ಆಗ್ಬೇಕು, ಭಾಷೆ ಪ್ರತಿಯೊಬ್ಬರ ಮನೆ ಭಾಷೆ ಆಗ್ಬೇಕಿದು. ನಾವೆಷ್ಟೋ ಜನ ನಮ್ಗೆ ಹೇಳ್ತಾರೆ 2014 ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಇದೆ, ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಅಲ್ವೇ ಅಲ್ಲ, ಪಾಲಕರು ಒಪ್ಪಿದ್ರೆ ಕೊಡಿ, ಪಾಲಕರು ಒಪ್ಪುವ ಭಾಷೆಯಲ್ಲಿ ನೀವು ಶಿಕ್ಷಣವನ್ನು ಕೊಡಿ ಅನ್ನುವಂಥ ತೀರ್ಪು ಇದೆ. ಕನ್ನಡವನ್ನ ಕಡ್ಡಾಯಗೊಳಿಸಿಲ್ಲ ಅನ್ನುವಂಥದ್ದು ನೋವಿನ ಸಂಗತಿ. ಇದು ನಮಗೆ ನೋವಿನ ಸಂಗತಿ. ಇದು ಆಗ್ಬೇಕು ಅಂತಂದ್ರೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ತರಬೇಕು, ನೀತಿ ನಿರೂಪಣೆಗಳು ಬದಲಾಗಬೇಕು. ನಮ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಸಮ್ಮೇಳನಾಧ್ಯಕ್ಷರು ಕೊಡ್ತಕ್ಕಂಥ ನಿರ್ಣಯಗಳಿಗೆ ನಮ್ಮ ಸರ್ಕಾರಗಳು ಒಪ್ಕೊಳ್ಬೇಕು, ಅವುಗಳನ್ನ ಹಂತ ಹಂತವಾಗಿ ಆದ್ರೂ ಜಾರಿಗೆ ತರಬೇಕು. ಎಷ್ಟೋ ಜನ ಇವತ್ತು ಸರೋಜಿನಿ ಮಹಿಷಿ ವರದಿ ಹೌದು. ಇವಾಗ ಇನ್ನೊಂದು ಹೇಳ್ತೀನಿ, ಇದು ಕನ್ನಡ ಸಾಹಿತ್ಯ ಪರಿಷತ್ ಈ ರೀತಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಅಂತವ್ರು ಅಧಿಕಾರ ಇದ್ದಾರ? ಇದ್ರ ಬಗ್ಗೆ ತಾವು ತುಂಬಾ ಗಂಭೀರವಾದ ಪ್ರಶ್ನೆ ಕೇಳಿದ್ದೀರಿ. ಅಧಿಕಾರ ವಹಿಸಿಕೊಂಡವರು ಇದ್ದಾರೆ ಅನ್ನುವುದಕ್ಕಿಂತಲೂ ಅಧಿಕಾರ ವಹಿಸಿಕೊಂಡವರಿಂದ ನಾವು ಬಯಸಿದ ನಿರೀಕ್ಷಿಸಿದ ನಾಡು ನುಡಿಯ ಪರ ಕೆಲಸಗಳು ಆಗುತ್ತಿಲ್ಲ ಅನ್ನುವಂಥ ನೋವು ಮಾತ್ರ ಖಂಡಿತವಾಗ್ಲೂ ಇದೆ. ಇದನ್ನ ಖಂಡಿತವಾಗ್ಲೂ ಗುರುಗಳು ಇದನ್ನ ಹೇಳ್ಬೇಕು. ಯಾಕಂತಂದ್ರೆ ಒಬ್ರು ವಿನೋಬ ಭಾವೆ ಅನ್ನುವಂಥವ್ರು ವಿಶ್ವಗಳ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳುವಂಥವ್ರು, ಅತಿ ಪ್ರಾಚೀನ ಭಾಷೆಯಲ್ಲಿ ಕನ್ನಡ 3ನೇ ಸ್ಥಾನ ಇದೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಯ ಕಲಿಯು ಪರಿ ತನ್ನ ಮಾಧುನಿ ತನ್ನ ಪೆರೆನಲ್ಲ ಬಳ್ಳಿತ್ತ ಕೇವರಪ್ಪ ಯಮದರಲ್ಲಂತೆ ಕಟ್ಟದ ಸಿಂಗಮನ್ ಕೆಟ್ಟಡೆ ನಮಗೆ ಏನು ಆ ಮಾತುಗಳನ್ನು ಕೇಳ್ತಾ ಹೋದ್ರ ನಮ್ಮಲ್ಲಿ ಏನೋ ಒಂದು ರೋಮಾಂಚನ. ಇಂತಹ ನಾಡು ನುಡಿಗಾಗಿ ಒಂದಿಷ್ಟು ವೈಶಿಷ್ಟ್ಯತೆ ಬೇಕು. ಇದನ್ನು ಉಳಿಸುವುದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನಗಳಾಗಬೇಕು. ನಿಮ್ಗೆ ನಂಬ್ತಿರಿಲ್ಲ ತಾವು, ಇವತ್ತಿನ 2011 ನಮ್ಮ ಸೆನ್ಸಸ್ ಪ್ರಕಾರ 43 ಮಿಲಿಯನ್ ಜನರು ಕನ್ನಡವನ್ನ ಮಾತನಾಡೋರಿದ್ದಾರೆ. ಇದರ ಅರ್ಥ 4,30,00,000 ಕನ್ನಡವನ್ನು ಮಾತನಾಡಿದ್ದಾರೆ. 2022 ಒಂದು ಅಂಕಿಅಂಶದ ಪ್ರಕಾರ ಇದು 56ಕ್ಕೆ ದ್ವಿಗುಣಗೊಂಡಿದೆ, ಹೆಚ್ಚಾಗಿದೆ. ನಾವೇನ್ ಅನ್ಕೊಂಡಿದೀವಿ ಭಾಷೆ ಅಳಿವಿನಲ್ಲಿದೆ, ಇದೆ, ಖಂಡಿತವಾಗ್ಲೂ ಇದೆ. ಅದು ಒಂದು ಸಮೀಕ್ಷೆ ಪ್ರಕಾರ ಇದೆ, ಭಾಷೆ ಅಳಿವಿನಲ್ಲಿದೆ ಅನ್ನುವಂಥದ್ದನ್ನು ನಾನು ಬಲ್ಲೆ. ಆದ್ರೆ ಕನ್ನಡ ನಾಡನ್ನ ಕನ್ನಡ ನುಡಿಯನ್ನ ಮೆಚ್ಚಿಕೊಂಡು ಮಾತನಾಡುವವರು 43 ಮಿಲಿಯನ್ ಇಂದ 56 ಮಿಲಿಯನ್ ಹೆಚ್ಚಳವಾಗಿದೆ. ಇದು ಅಂಕಿಅಂಶಗಳೇ ಇದನ್ನು ಸಾದರಪಡಿಸಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಗುರುಗಳೇ, ಕನ್ನಡ ಭಾಷೆಯನ್ನ ಕನ್ನಡ ಲ್ಯಾಂಗ್ವೇಜ್ ಈಸ್ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ, ಇದು ಫ್ಯೂನಿಟಿಕ್ ಅಂಡ್ ನಾನ್ ಫ್ಯೂನಿಟಿಕ್ ಅನ್ನುವಂಥದ್ದು ಒಂದು ಬೈಫಿಕೇಶನ್ ಮಾಡ್ತಾರೆ ನಮ್ಮ ವಿದ್ವಾಂಸರು. ನಾನಷ್ಟು ತಿಳಿದವನಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿದ್ದಷ್ಟನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ. ಇಲ್ಲಿ ಫ್ಯೂನಿಟಿಕ್ ಅಂಡ್ ನಾನ್ ಫ್ಯೂನಿಟಿಕ್ ಅಂತ ಇದೆ. ಯಾವುದು ಫ್ಯೂನಿಟಿಕ್ ಅಂತ, ಇದು ಸೈಂಟಿಫಿಕ್ ಲ್ಯಾಂಗ್ವೇಜ್. ಯಾಕೆ ಇದನ್ನ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ? 99.9% ಇದು ವೈಜ್ಞಾನಿಕ ಆಧಾರದ ಮೇಲೆ ಪ್ರೂವ್ ಆಗಿರ್ತಕ್ಕಂಥ ಭಾಷೆ. ಯಾಕೆ ಹೇಳ್ತಾರಂದ್ರೆ, ಏನು ಹೇಳ್ತೇವೋ, ಏನು ನಾವು ಮಾತನಾಡುತ್ತೀವೆಯೋ ಅದನ್ನೇ ಬರೆಯುತ್ತೇವೆ. ಹೌದು, ಆ ಕಾರಣಕ್ಕಾಗಿ ಇದೊಂದು ವೈಜ್ಞಾನಿಕ ಆಧಾರದ ಮೇಲೆ ನಿರೂಪಿತಗೊಂಡಂತ ಭಾಷೆ ಇದು. ಹೀಗಾಗಿ ಇದನ್ನ ನಾವು ಫಿನಿಟಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಿರ್ತೀವಿ. ಈ ಫಿನಿಟಿಕ್ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಆಲ್ ಆಫ್ ಅಸ್. ಯಾಕೆ ಇದನ್ನ ಅಂತಂದ್ರೆ, ಇವತ್ತು ನಾವು ಇದನ್ನು ಒಪ್ಪಿಕೊಳ್ಳುವಂತ ಮನಸ್ಥಿತಿಗಳು ನಮಗೆ ಹೇಗಿದ್ದವು ಅಂತಂದ್ರೆ, ಇದರಿಂದ ನಮಗೆ ಬದುಕಿಲ್ಲ, ಇದರಿಂದ ನಮ್ಮ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನನ್ನ ಮಕ್ಕಳನ್ನ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕ್ಬೇಕು ಅಂದ್ರೆ ಅವ್ರಿಗೊಂದು ಬದುಕಿದೆ ಅಂತ. ಅದನ್ನು ಕೂಡ ಸರ್ವೆ ಮಾಡಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕಿದಂತ ಮಕ್ಕಳಿಗೂ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಇರುವಂತ ಮಕ್ಕಳಿಗೂ ತುಲನಾತ್ಮಕವಾಗಿ ನಾವು ಏನಾದ್ರೂ ಅವ್ರನ್ನ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಜೀವನದ ಮೌಲ್ಯಗಳನ್ನ ನೈತಿಕತೆಗಳನ್ನ ಒಪ್ಪಿಕೊಂಡು ಬದುಕಿದಂತವ್ರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು. ಅಷ್ಟೊಂದು ಸೊಗಡು ನಮ್ಮ ಭಾಷೆಗಿದೆ. ಹಾಗಾಗಿ ಇದನ್ನ ತಾಯಿ ಭಾಷೆ ಅಂತ ಕರೆಯುವಂತದ್ದು. ತಾಯಿಗೆ ಎಷ್ಟು ಗೌರವ ಇದೆ ಅದರಷ್ಟೇ ಗೌರವ ನಮ್ಮ ಭಾಷೆಗೆ ಅನ್ನುವಂಥದ್ದು. ಇದನ್ನ ನಮ್ಮ ಭಾಷಿಗರು ಉಳಿಸ್ಬೇಕಾಗಿದೆ. ನಾವೆಲ್ಲರೂ ಬರೀ ಭಾಷಣವನ್ನ ಮಾಡೋದ್ರ ಮುಖಾಂತರ ಉಳಿಯೋದಿಲ್ಲ. ಇದು ಕಾರ್ಯರೂಪಕ್ಕೆ ಬರಬೇಕು. 2023 ನಮ್ಮ ಘನ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. 60% ಇವತ್ತು ನಮ್ಮ ನಾಮಫಲಕಗಳು, ನಾವು ಕೊಡುವಂತ ಜಾಹೀರಾತುಗಳು ಎಲ್ಲವೂ 60% ಕನ್ನಡದಲ್ಲೇ ಇರಬೇಕು ಅನ್ನುವಂಥದ್ದಿದೆ. ಹಾಗೆ ಇದನ್ನ ಎಷ್ಟು ಜನರು ನಾವು ನಾನು ಒಪ್ಪಿಕೊಳ್ತಾ ಇದ್ದೀವಿ? ನನ್ನ ಪ್ರಕಾರ ನಮ್ಮ ನಾಡು ನುಡಿಗಾಗಿ ಇರುವಂತ ಸ್ವತಃ ನಮ್ಮ ನಾಡಿನಲ್ಲಿ ಇದ್ದಂತ ನಾವುಗಳು 60% ರಾಜ್ಯ ಸರ್ಕಾರದ ವಿಚಾರವನ್ನು ಒಪ್ಪಿಕೊಳ್ಳೋಣ. ಇದು ಇನ್ನೂ 20% ಹೆಚ್ಚಿಗಾದ್ರೂ ಪರವಾಗಿಲ್ಲ ಅನ್ನುವಂಥದ್ದು. ಅಂದಾಗದ ಗಟ್ಟಿತನ ಬರುತ್ತೆ ಅಂತ. ಗಟ್ಟಿತನ ಬರಬೇಕು ಅಂತಂದ್ರ ಕೆಲವೊಂದಿಷ್ಟು ಮಾನದಂಡಕ್ಕೂ ಬಿಗಿಗೊಳ್ಬೇಕು ಒಂದ್ ಹಂತದಲ್ಲಿ. ಇನ್ನೊಂದು ಹಂತದಲ್ಲಿ ನಾವೇ ಇದನ್ನು ಒಪ್ಪಿಕೊಳ್ಬೇಕಾಗಿದೆ. ನಮ್ಮನ್ನ ಇನ್ನೊಂದ್ ಸ್ವಲ್ಪ ವರ್ಷ ಓತು ಅಂತಂದ್ರೆ, ಇವತ್ತು ನೋಡಿ ಅಸ್ಸಾಮದವರು, ಉತ್ತರ ಪ್ರದೇಶದವರು, ರಾಜಸ್ಥಾನದವರು ಇವತ್ತು ನಮ್ಮ ಕನ್ನಡ ನಾಡಿಗೆ ಬಂದು ಬಹಳ ಚಂದ ಕನ್ನಡ ಮಾತಾಡ್ತಾರೆ, ಬಹಳ ಚಂದ. ಇತ್ತೀಚೆಗೆ ತಾವು ಜಿ ಕನ್ನಡದಲ್ಲಿ ನೋಡಿದ್ದೀರಿ, ಒಬ್ರು ಅದ್ಭುತವಾದಂತ ನಾಡು ನುಡಿಯ ಗೀತೆಗಳನ್ನ ಆಡೋದ್ರ ಮುಖಾಂತರ ಇವತ್ತು ಹೆಸರುವಾಸಿ ಆಗಿರ್ತ ಆಗಂತ ನೋಡಿದ್ದೀರಿ.
ಎಷ್ಟೋ ವೈದ್ಯರಿದ್ದಾರೆ. ಕೇರಳದ ವೈದ್ಯರು ಇವತ್ತು ಕನ್ನಡವನ್ನು ಅದ್ಭುತವಾಗಿ ಮಾತಾಡಿದಂಥವ್ರು, ಮಹಾರಾಷ್ಟ್ರದಿಂದ ಬಂದಂಥವ್ರು, ಇವತ್ತು ಗಡಿನಾಡು ಪ್ರಾಧಿಕಾರದಂತ ಒಬ್ಬ ಅಧಿಕಾರಿಯವರು ಕನ್ನಡವನ್ನು ಅದ್ಭುತವಾಗಿ IAS IPS ಆಫೀಸರ್ಸ್, ಅವ್ರನ್ನ ನಾವು ನಿಜವಾಗ್ಲೂ ಅವರೇ ಇವತ್ತು ನಮಗೆ ರೋಲ್ ಮಾಡಲ್ಲ. ಯಾಕೆ ಮಾತು ಹೇಳ್ತಾ ನೋಡಿ, ಅವ್ರದ್ದು ನಾಡು ಬೇರೆ, ನುಡಿ ಬೇರೆ, ಪ್ರಾದೇಶಿಕತೆ ಭಿನ್ನತೆ ಬೇರೆ, ಹಿನ್ನೆಲೆ ಬೇರೆ, ಕಲಿತಿರ್ತಕ್ಕಂಥ ವಿದ್ಯಾಭ್ಯಾಸವೂ ಬೇರೆ ಆದ್ರೂ ಕೂಡ ಈ ನಮ್ಮ ಕರ್ನಾಟಕಕ್ಕೆ ಬಂದು ಎಷ್ಟು ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಾ ಇದ್ದಾರೆ. ನಾವು ನೋಡಿದ್ರೆ ಪಕ್ಕದ ರಾಯಚೂರಿಗೆ ಹೋದ್ರೆ ತೆಲುಗು ಬಳಕೆ ಮಾಡ್ತೀವಿ, ಬೆಳಗಾವಿಗೆ ಹೋದ್ರೆ ನಮಗ್ ಬರಲೇ ಇಲ್ಲ ಅಂದ್ರೂ ಕೂಡ ಮರಾಠಿಯನ್ನು ಬಳಕೆ ಮಾಡ್ತೀವಿ. ನಾವೇನಾದ್ರೂ ಕೇರಳಕ್ಕೆ ಹೋದ್ರೆ ನನಗೆ ಗೊತ್ತೇ ಇಲ್ಲ ಅಂದ್ರೂ ಕೂಡ ಕೊಂಕಣಿನೋ ಮಲಯಾಳಮ್ಮನೋ ಅರ್ಧಂಬರ್ಧ ಹರಿದೋದಂತ ಭಾಷೆನ ನಾವು ಬಳಕೆ ಮಾಡ್ತಾ ಇದ್ದೀವಿ. ಈ ಕಡೆ ತಮಿಳ್ನಾಡಿಗೆ ಹೋದ್ವಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಎಂತ ಸಾಬಡಿಯಾ ಅಂತ ಕೇಳ್ತೀವಿ. ಅದನ್ನ ನೀನು ಊಟ ಮಾಡಿದೇನೋ ಅಂತ ಕೇಳಿದ್ರಿ ಅಂತ ಸರ್. ಇವತ್ತು ನಾವು ಕನ್ನಡ ಬರುವಂತ ಒಬ್ರು ಇದ್ದಾರೆ, ಕನ್ನಡ ಒಬ್ಬ ಬ್ರದರ್ ಅಂತ ಇದ್ದಾರೆ ನೋಡಿ, ಡಾಕ್ಟರ್ ಬ್ರದರ್. ಹೊರನಾಡಿನಲ್ಲಿ ಇವತ್ತು ಕನ್ನಡ ಭಾಷೆ ಬೆಳೀತಾ ಇದ್ದಾರೆ ಅಂತ ಪುಣ್ಯಾತ್ಮ. ಅದ್ಭುತ. ಇವತ್ತು ಆಫ್ರಿಕಾ ಎಂತೆಂತೋ ರಾಷ್ಟ್ರಗಳಲ್ಲಿ ನಾಡು ನುಡಿ ಬಗ್ಗೆ ಅಂತಂದ ಗೀತೆಗಳನ್ನ ಆಡ್ತಾರೆ. ಇವತ್ತು ಈ ಕನ್ನಡ ಕಟ್ಟಿರ್ತಕ್ಕಂಥ ವಿಚಾರಗಳನ್ನ ಹರಿಸ್ತಾರೆ. ಅಂದ್ರೆ ಇವತ್ತು ನಮಗ್ ಮಾದರಿ ಅವರು. ಹಾಗಾಗಿ ಅಂತವ್ರ ಮೂಲವಾಗಿ ಇಟ್ಟುಕೊಂಡು ನಾವು ಅಂತವ್ರನ್ನೊಬ್ಬ ಯೂತ್ ಐಕಾನ್ ಆಗಿ ಮಾಡ್ಕೊಂಡು ಈ ನಾಡು ನುಡಿಯನ್ನು ಇನ್ನೂ ಬೆಳೆಸಬೇಕಾಗಿದೆ. ಇದನ್ನ ನಾವು ಪಠ್ಯದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ, ಪ್ರೌಢಶಾಲಾ ಹಂತದಲ್ಲಿ ಮತ್ತು ನಮ್ಮ ಕವಿಗಳು, ಪುಂಗವರು, ಏನು ಇತಿಹಾಸಕಾರರು, ಸಾಹಿತ್ಯಿಕ ವಲಯದಲ್ಲಿ ಕೃಷಿ ಮಾಡುವಂತವ್ರು, ಮಾಧ್ಯಮ ಮಿತ್ರದ ಬಂಧುಗಳೇನಿದ್ದಾರೆ, ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಳ್ಳೇದು ಸರ್, ತಾವು ಸಮಗ್ರವಾಗಿ ಹೇಳಿದ್ರಿ. ಕರೆಕ್ಟ್. ಈ ನಿಟ್ಟಿನಲ್ಲಿ ತಮ್ಮ ಶಾಲಾ ಹಂತದಲ್ಲಿ ಚಟುವಟಿಕೆ ಏನಿದೆ, ಮಕ್ಕಳಲ್ಲಿ ಕನ್ನಡ ಜಾಗೃತಿ, ಕನ್ನಡ ಶಬ್ದ ಬಳಕೆ ಆಗಿದೆ ಸರ್. ಇವತ್ತು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ವಿಶೇಷವಾಗಿ ನಮ್ಮ ಭಾಷಾ ಶಿಕ್ಷಕರಿಂದ ಈ ಕಾರ್ಯ ಬಹಳ ಸುಲಲಿತವಾಗಿ ನಡೀತಾ ಇದೆ. ವೆಲ್ ಕ್ವಾಲಿಫೈಡ್ ಟೀಚರ್ಸೇ ನಮಗೆ ಇವತ್ತು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸೋದ್ರಿಂದ ಮತ್ತು ಇಲಾಖೆಯು ಕೂಡ ಅವರಿಗೆ ಬಹಳಷ್ಟು ಸಕಾರಾತ್ಮಕವಾಗಿ ನಾವು ಸ್ಪಂದನೆ ಮಾಡೋದ್ರಿಂದ ಇವತ್ತು ಪ್ರತಿಯೊಂದು ಪ್ರಾಥಮಿಕ ಶಾಲೆಯಲ್ಲಿ ನೀವು ನಂಬ್ತಿರೋ ಒಂದನೇ ತರಗತಿ ಮಗು ಸಂವಿಧಾನದ ಪೀಠಿಕೆಯನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದನ್ನ ನಾವು ನಮ್ಮ ಶಾಲಾ ಕಾಲೇಜಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೇ ಕುಷ್ಟಗಿಯಲ್ಲಿ ಒಂದು ಗಾಂಧಿನಗರ ಶಾಲೆ ಇದೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಅಂತಿದೆ. ಆ ಮಗು 2ನೇ ತರಗತಿ ಮಗು ಸಂವಿಧಾನದ ಪೀಠಿಕೆಯನ್ನ ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿ ಹೇಳ್ತದೆ. ಈ ದುರಂತ ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಆ ಸಂವಿಧಾನ ಏನ್ ಹೇಳುತ್ತೆ ಅನ್ನುವಂಥದ್ದು ತಿಳಿದೇ ಇಲ್ಲ. ಇಂಥ ಸಂದರ್ಭ 2ನೇ ತರಗತಿ ಮಗು ಹೇಳುತ್ತೆ ಅಂದ್ರೆ ಅದು ನಮ್ಮ ಕನ್ನಡ ಶಾಲೆಗಳ ಔಚಿತ್ಯ, ಅದು ಕನ್ನಡ ಶಾಲೆಗಳ ಒಂದು ಗುಣಮಟ್ಟತೆ ಅನ್ನುವಂಥದ್ದನ್ನ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ಗುರುಗಳೇ. ಅದು ಇನ್ನಿಷ್ಟು ಬಲಿಷ್ಠವಾಗಿ ಶಿಕ್ಷಕರ ಕೊರತೆ ಇದೆ, ಶಿಕ್ಷಕರ ಕೊರತೆ ನೀಗಿಸಬೇಕು ಸರ್ಕಾರ. ಖಂಡಿತ ಸರ್, ಇದೆ ಕಾಲಕ್ಕೆ ಈಗಾಗಲೇ ಮಾಡಿದ್ದಾರೆ ಸರ್. ತುಂಬಾ ಇತ್ತೀಚಿನ ಕಳೆದ 2-3 ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಪ್ರಸ್ತುತ ವರ್ಷದಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆಗಿದೆ. ಕೆಲವೊಂದು ಕಡೆ ಇನ್ನೂ ಅಂಕಿಅಂಶಗಳ ಪ್ರಕಾರ ನಮ್ದು ರೋಸ್ಟರ್ ಮೆಥಡ್ ಇದೆ, ಒಂದಿಷ್ಟು ರೇಷಿಯೋ ಮೆಥಡ್ ಇದೆ. ನಮ್ದು ಈಗ 30ಕ್ಕೆ 1 ಅನುಪಾತ ಇದೆ. ಆ 30ಕ್ಕೆ ಒಬ್ಬರು ಶಿಕ್ಷಕರು ಇರಬೇಕು ಅಂತ ಮಾದರಿಯೊಳಗ ಸರ್ಕಾರವೂ ಕೂಡ ಆ ಮಟ್ಟದಲ್ಲಿ ಚಿಂತನೆಯನ್ನ ಮಾಡುವಂತದ್ದು ಬಹಳ ಸಕಾರಾತ್ಮಕ ಸ್ಪಂದನೆಯನ್ನು ಕೂಡ ಮಾಡ್ತಾ ಇದೆ ಗುರುಗಳೇ. ಅದ್ರ ಬಗ್ಗೆ ತುಂಬುವಂತ ಕೆಲಸ ಆಗ್ತಾ ಇದೆ. ಒಂದೇ ಒಂದ್ಸಲಿಗೆ 15,000 ಶಿಕ್ಷಕರನ್ನು ತುಂಬಿದಂತವ್ರು ಈಗ ಮತ್ತೆ 10,000 ಜನ ತುಂಬುತ್ತೀವಿ ಅಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅದರ ಕೊರತೆ ಮುಂದಿನ ನಿರ್ಮಾಣಗಳಲ್ಲಿ ಸರಿಯಾಗಿ ಅರ್ಥೈಸಿಕೊಂಡು ಅದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಾವಾದಿತನ ಇದೆ ಗುರುಗಳೇ. ಅದಕ್ಕೆ ಅದ್ಭುತವಾಗಿ ಮಾತಾಡಿದ್ರಿ ಗುರುಗಳೇ. ಕನ್ನಡ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ಮಹನೀಯರ ಕುರಿತು ಸವಿವರವಾಗಿ ತಿಳಿಸಿಕೊಟ್ರಿ. ಮತ್ತ ಕನ್ನಡ ಬಳಕೆ ಪಾಲಕರಲ್ಲಿ ಮೂಡಬೇಕು ಅನ್ನೋದು ಕುರಿತು ಕೆಲ ನಿಯಮಗಳು, ಸರ್ಕಾರ ತಂದ ನಿಯಮಗಳು ಮತ್ತೆ ನ್ಯಾಯಪೀಠಗಳಿಂದ ಬಂದಂತ ನಿಯಮಗಳ ಕುರಿತು ತಾವು ಮಾತನಾಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೊನೆಯದಾಗಿ ತಾವೇನಾದರೂ ಪಾಲಕರಿಗೆ, ಕನ್ನಡದ ಮನಸ್ಸುಗಳಿಗೆ, ಸಾಹಿತ್ಯಾಸಕ್ತರಿಗೆ ಹೇಳೋದಿದೆ ಸರ್? ಒಂದೇ ಒಂದು ವಿನಂತಿ ಪೂರ್ವಕವಾಗಿ ಒಬ್ಬ ಕನ್ನಡದ ನಾಡು ನುಡಿಯ ಕಿರಿಯ ಮಗನಾಗಿ ವಿನಂತಿ ಮಾಡ್ಕೊಳ್ಳೋದು ಸರ್, ಇವತ್ತು ಹೋರಾಟಗಳು ಕೇವಲ ನಾಮಫಲಕಕ್ಕೆ ಸೀಮಿತವಾಗಬಾರ್ದು. ಇವತ್ತು ಕನ್ನಡ ಪರ ಚಳುವಳಿಗಳು ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಸೀಮಿತ ಆಗಿರಬಾರ್ದು. ಆ ಸಭೆ ಸಮಾರಂಭಗಳಲ್ಲಿ ನೀವು ಹಾಕಿಕೊಂಡಂತ ನಿರ್ಣಯಗಳಲ್ಲಿ ಅವುಗಳನ್ನು ಜಾರಿಗೆ ತರಲಿಕ್ಕೆ ನಿಮ್ಮ ಪಾತ್ರ ಏನು ಅನ್ನುವಂಥದ್ದನ್ನು ಕೂಡ ಒಂದು ಸ್ವಲ್ಪ ನಾವು ಒಳಮನಸ್ಸಿನಿಂದ ನೋಡಬೇಕಾಗಿದೆ. ಇದು ಅಂದಾಗ ಮಾತ್ರ ನಾಡು ನುಡಿ ಉಳಿತೈತೆ ಅನ್ನೋದು ಒಂದು. ಇನ್ನೊಂದು, ನಮ್ಮ ಸಾಹಿತ್ಯ ಆಸಕ್ತರಲ್ಲಿ ಮತ್ತು ನಮ್ಮ ಕಲಾಭಿಮಾನಿಗಳಲ್ಲಿರ್ಬೋದು ಅಥವಾ ವಿದ್ವಾಂಸರಲ್ಲಿ ನನ್ನೊಂದು ವಿನಂತಿ ಇದೆ. ಏನು ವಿನಂತಿ ಇದೆ ಅಂದರೆ, ತಾವೆಲ್ಲ ಬರವಣಿಗೆಗಳನ್ನ ಇನ್ನೂ ಅದ್ಭುತವಾಗಿ ಈ ನಾಡು ನುಡಿ ಕಟ್ಟುವುದಕ್ಕಾಗಿ ಮತ್ತು ಇತಿಹಾಸವನ್ನ ಇಂದಿನ ಪೀಳಿಗೆಗೆ ಉಳಿಸುವುದಕ್ಕಾಗಿ ಅದು ಮುನ್ನೆಲೆಗೆ ತರುವಂತ ಪ್ರಯತ್ನವಾಗಿರಲಿ ವಿನಃ ಅದು ಒಂದಿಷ್ಟು ನಕಲು ಪ್ರತಿಯಾಗಿ ಇರಬಾರ್ದು ಅನ್ನುವಂಥದ್ದು. ಯಾಕೆ ಮಾತಾಡೋದು, ಇದನ್ನ ಬಹಳ ಸೂಕ್ಷ್ಮ ಗಮನಿಸಿದವರಿಗೆ ಇದರ ಮಾತಿನ ಅರ್ಥ ಆಗುತ್ತೆ. ನಕಲು ಆಗ್ತಾ ಹೋತು ಅಂತಂದ್ರೆ ಎಲ್ಲೋ ಒಂದು ಕಡೆ ಮೂಲ ಹಾಗೆ ಉಳ್ಕೊಂಡು ಬಿಡ್ತೈತಿ. ಮೂಲ ಪ್ರತಿ ಉಳಿಸಿಕೊಂಡು ನಾವು ಬೆಳೆಸಿಕೊಂಡು ಹೋಗ್ಬೇಕು ಒಂದು. ಇನ್ನು ನಮ್ಮ ಗ್ರಾಮೀಣದ ಬದುಕು ಹೇಗಿದೆ ಅಂತಂದ್ರೆ ಅವರಿಗೆ ಬೇರೆ ಭಾಷೆಗಳ ಪ್ರಭಾವ ಇಲ್ಲ.
ಹಾಗಾಗಿನೇ ಇವತ್ತು ಕನ್ನಡ ಬಹಳ ಅದ್ಭುತವಾಗಿ ಉಳಿದಿದೆ ಇವತ್ತು ನಮ್ಮ ಗ್ರಾಮೀಣರ ಬದುಕಿನಲ್ಲಿ. ಅವರು ಎಷ್ಟೋ ದೊಡ್ಡಾಟಗಳನ್ನ ಆಡ್ತಾರ, ಭಜನಾ ಪದಗಳನ್ನ ಆಡ್ತಾರ, ವಚನಗಳನ್ನ ಹೇಳ್ತಾರ, ಕೀರ್ತನೆಗಳನ್ನ ಹೇಳ್ತಾರ, ಮುಂಡಿಗೆಗಳನ್ನ ಹೇಳ್ತಾರೆ. ಇದು ಹೇಳ್ತಾರೆ ಅಂದ್ರೆ ಇದರ ಅರ್ಥ ಬೇರೆ ಭಾಷೆಯ ಪ್ರಭಾವ ಅವ್ರ ಮೇಲೆ ಇಲ್ಲದೆ ಇರುವುದು. ಆ ಕಾರಣಕ್ಕಾಗಿ ಅವ್ರು ಇವತ್ತು ತತ್ವ ಸಿದ್ಧಾಂತಗಳಲ್ಲಿ ಮೇರುಗಿರಿಯ ಸಾಧನೆಯನ್ನ ಮಾಡಿರುವಂಥದ್ದು. ಹಾಗಾಗಿ ಅಂಥವರನ್ನು ಕೂಡ ಮುನ್ನೆಲೆಗೆ ತರುವುದರ ಮೂಲಕ ಇವತ್ತು ನಮ್ಮ ಸರ್ಕಾರಗಳು ಮತ್ತು ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಪ್ರಮುಖ ಸಂಚಿಕೆ ಕೆಲಸ ಮಾಡುವಂಥವ್ರು ಅಂಥವ್ರಿಗೆ ಆದ್ಯತೆ ಕೊಡೋದ್ರ ಮೂಲಕ ಈ ಕನ್ನಡವನ್ನ ಉಳಿಸಬೇಕು. ಅದ್ರ ಜೊತೆಗೆ ಕನ್ನಡದ ದಿನಪತ್ರಿಕೆಗಳನ್ನು ಓದುವುದರ ಮೂಲಕ ಬಹಳ ಇದು ಒಂದು ವಿಚಾರ ನಮ್ಗೆ ಯಾಕೆ ಏನಾಗಿದೆ ಅಂತಂದ್ರೆ ಎಲ್ಲವೂ ಆನ್ಲೈನ್ ನಲ್ಲಿ ಲಭ್ಯ ಇದೆ ಅನ್ನುವಂತ ಆಧಾರದ ಮೇಲೆ ಇವತ್ತು ಕನ್ನಡದ ದಿನಪತ್ರಿಕೆಗಳಿಗೆ ಬೇಡಿಕೆ ಕಡಿಮೆ ಆಗುವಂತದ್ದು. ಅದಕ್ಕೆ ದಯಮಾಡಿ ಹೇಳ್ತೀನಿ, ಕನ್ನಡದ ದಿನಪತ್ರಿಕೆಗಳನ್ನು ನೀವೆಷ್ಟು ಓದ್ತಾ ಹೋಗ್ತೀರಿ ಅಷ್ಟು ನಮ್ಮ ಕನ್ನಡದ ಭಾಷಾ ಶಬ್ದಗಳ ಭಂಡಾರ, ಜೊತೆಗೆ ಪುಸ್ತಕ ಓದುವ ಹವ್ಯಾಸ ಕೂಡ ಜಾಸ್ತಿ ಆಗುತ್ತೆ. ಖಂಡಿತ ಸರ್, ಖಂಡಿತ. ಹಾಗಾಗಿ ಪಾಲಕರಾದವರು ಮಕ್ಕಳಿಗೆ ಅತಿ ಹೆಚ್ಚು ಪುಸ್ತಕಗಳನ್ನು ತರುವ ಓದುವಂತ ಒಂದು ಹವ್ಯಾಸವನ್ನ ರೂಢಿಸಬೇಕು. ಇದಕ್ಕಾಗಿ ನೀವು ನಮ್ಮ ಗ್ರಂಥಾಲಯಗಳು, ಓದುವ ಮೂಲೆ ಏನ್ಸರಿ ಎಲ್ಲವೂ ಇದ್ದವು ಶಾಲೆಯಲ್ಲಿ, ಕಾರಣದಲ್ಲಿ ಕೆಲಸ ಮಾಡ್ತವೆ ಅನ್ನುವಂಥ ವಿಚಾರವನ್ನ ಹೇಳೋದ್ರ ಮೂಲಕ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾಗ, ಈ ನಾಡು ನುಡಿಯನ್ನ ಒಪ್ಪಿಕೊಂಡಾಗ, ಇದು ಸುಮ್ಮನೆ ಬಾಯಿ ಮಾತಿನ ಮೂಲಕ ಬರೋದಲ್ಲ, ಇದನ್ನ ಒಪ್ಪಿಕೋಬೇಕು. ನಾವು ನಮ್ಮ ತಾಯ್ನಾಡಿನಲ್ಲಿ ನಮ್ದೇನಾದ್ರೂ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ನೆಲೆಗಟ್ಟಿನ ಆಧಾರದ ಮೇಲೆ ಅಪ್ಪಿಕೊಂಡಾಗ ಮಾತ್ರ ಈ ನಾಡು ನುಡಿಗೆ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್.